ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಬೇಲ್ ಮೇಲೆ ಇರುವಂತಹ ನಟ ದರ್ಶನ್ ಏನಿದ್ದಾರೆ ಆರೋಪಿ, ಅವರು ಈಗ ಕೇಳ್ಕೊಂಡಿದ್ರು, ಷರತ್ತುಗಳನ್ನು ಹಾಕಿದ್ರು, ಬೆಂಗಳೂರು ಬಿಟ್ಟು ಎಲ್ಲೂ ಆಚೆ ಹೋಗೋಂಗಿಲ್ಲ ಅಂತೇಳಿ. ಹಾಗಾಗಿ ನಾನು ಪದೇ ಪದೇ ಮೈಸೂರಿಗೆ ಹೋಗೋಕೆ ಕೇಳಬೇಕಲ್ವ ನಿಮ್ಮ ಹತ್ರ, ಬೇಡ ನನಗೆ ದೇಶ ಮತ್ತು ವಿದೇಶಕ್ಕೆ ಹೋಗೋಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೋರ್ಟ್ ವಿದೇಶಕ್ಕೆ ಕೊಟ್ಟಿಲ್ಲ, ಬಟ್ ದೇಶದೊಳಗಡೆ ಎಲ್ಲಿ ಬೇಕಾದ್ರೂ ಸುತ್ತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಸಂಭವಿಸಿದ ಅಪಘಾತದ ನಂತರ ಕೋಮಾಗೆ ಹೋಗಿರುವ ಭಾರತದ ವಿದ್ಯಾರ್ಥಿನಿ ನೀಲಂ ಶಿಂಧೆ ಕುಟುಂಬಕ್ಕೆ ತುರ್ತು ವೀಸಾ ಸಿಕ್ಕಿದೆ. ಇಂದು ಬೆಳಗ್ಗೆ ಅವರು ರಾಯಭಾರಿ ಕಚೇರಿಯಲ್ಲಿ ಸಂದರ್ಶನ ಅಟೆಂಡ್ ಮಾಡಿದ್ರು. ಅರ್ಧ ಗಂಟೆ ಅಲ್ಲೇ ಈಗ ವೀಸಾ ಸಿಕ್ಕಿದೆ. ನಾಳೆ ಅಮೆರಿಕಾಗೆ ಹೋಗ್ತೀನಿ ಅಂತ ನೀಲಂ ತಂದೆ ಹೇಳಿದ್ದಾರೆ. ಸರ್ ಫಸ್ಟ್ ಟೈಮ್ ಅನ್ಸುತ್ತೆ ಸರ್ ಈ ತರ ಅರ್ಜೆಂಟ್ ಆಗಿ ವೀಸಾ ಕೊಟ್ಟಿದ್ದಾರೆ ಸರ್, ಇಂಥ ಕೇಸ್ಗಳಿದಾವೆ. ಬಟ್ ಈ ಟ್ರಂಪ್ ಬಂದ ಮೇಲೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತಿತ್ತು ಸರ್. ಅದಕ್ಕೂ ನೀವುಗಳು ಅದೇ ಈ ನಮ್ಮ ಪ್ರಾಬ್ಲಮ್ ನಮ್ಮ ದೇಶದಲ್ಲಿ ನಿಮಗೆ ಅರ್ಧ ಜನಕ್ಕೆ ಸಿಸ್ಟಮ್ ಏನು ಗೊತ್ತಿಲ್ಲ, ಅರ್ಧ ಜನಕ್ಕೆ ವ್ಯವಸ್ಥೆಗಳು ಕೆಲಸ ಮಾಡ್ತವೆ ಅನ್ನೋದು ಗೊತ್ತಿರಲ್ಲ. ಸುಮ್ಮನೆ ಬುರ್ರ ಬಿಟ್ಕೊಂಡು ಓಡಾಡ್ತಿರೋದು ಎಲ್ಲರೂ. ಅದಕ್ಕೂ ಟ್ರಂಪ್ಗೂ ಯಾವ ಸಂಬಂಧನೂ ಇಲ್ಲ. ಯಾವ ಟ್ರಂಪ್ ಫೋನ್ ಮಾಡಿ ಹೇಳಿರ್ತಾನೆ ಕೋಮಾಲಿರೋ ಹುಡುಗಿಗೆ ನೀವು ವೀಸಾ ಕೊಡಬೇಡಿ ಅಂತ ಹೇಳಿರ್ತಾನೆ? ಎಲ್ಲಿದೆ ಅದು? ದೇರ್ ಇಸ್ ಪ್ರಾವಿಷನ್ಸ್ ಆಫ್ ಎಮರ್ಜೆನ್ಸಿ ವೀಸಾ ಇಶ್ಯೂವಲ್ ಪ್ರಾವಿಷನ್ಸೇ ಇವೆಯಪ್ಪ. ಅದು ಸರಿಯಾದ ರೂಪದಲ್ಲಿ ಗಮನಕ್ಕೆ ಹೋಗಿ ಸರಿಯಾಗಿ ತಲುಪಬೇಕು. ಎಲ್ಲರೂ ಒಂದು ಕಡೆ ತಲುಪಿದಾಗ ಆಗತ್ತೆ. ನನಗೂ ಗೊತ್ತಿರೋ ಪ್ರಕರಣಗಳಲ್ಲಿ 6 ದಿನ 8 ದಿನ 10 ದಿನದಲ್ಲಿ ಎಮರ್ಜೆನ್ಸಿ ಮೆಡಿಕಲ್ ವೀಸಾ ಕೊಡಿಸಿರೋದು ನನಗೂ ಗೊತ್ತಿದೆ. ಮದ್ರಾಸಲ್ಲಿ ಕೊಟ್ಟಿದ್ದಾರೆ. ಇನ್ನು ಹೊಡೆದು ಬಿಡ್ತಾರೆ ಎಲ್ಲನೂ. ಇದು ಟ್ರಂಪ್ ಬಂದು ಕೊಡೋದಿಲ್ಲ. ಟ್ರಂಪೇ ಬೆಳಗಿಂದ ರಾತ್ರಿವರೆಗೂ ವೀಸಾ ಆಫೀಸಲ್ಲಿ ಕೂತಿರ್ತಾನೆ ಹೊಡ್ಕಂಡು. ಇನ್ನು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕಚೇರಿ ಸ್ಫೋಟಿಸುವುದಾಗಿ ಪಾಕ್ ಸಂಖ್ಯೆಯಿಂದ ಬೆದರಿಕೆ ಕರೆ ಬಂದಿದ್ದಂತೆ ಆತಂಕ ಸೃಷ್ಟಿಸಿದೆ. ಅದು ವರ್ಲಿ ಸಂಚಾರ ಪೊಲೀಸ್ ನಿಯಂತ್ರಣ ಕೊಠಡಿಗೆ ವಾಟ್ಸ್ಆಪ್ ಮೂಲಕ ಬೆದರಿಕೆ ಸಂದೇಶ ಬಂದಿದೆ. ಸಂದೇಶ ಕಳುಹಿಸಿದ ವ್ಯಕ್ತಿ ತನ್ನ ಹೆಸರನ್ನ ಮಲಿಕ್ ಶಹಬಾಜ್ ಹುಮಾಯೂನ್ ರಾಜಾ ದೇವ್ ಅಂತೆ, ಎಲ್ಲ ಮಿಕ್ಸೇ ಇದೆ ಅದರಲ್ಲಿ. ಕಳೆದ ವಾರ ಡಿಸಿಎಂ ಏಕನಾಥ್ ಶಿಂದೆಗೂ ಬೆದರಿಕೆ ಸಂದೇಶ ಬಂದಿತ್ತು. ಇನ್ನು ಪುಣೆಯಲ್ಲಿ ಸಾರಿಗೆ ಬಸ್ನಲ್ಲಿ 26 ವರ್ಷದ ಮಹಿಳೆ ಅತ್ಯಾಚಾರಕ್ಕೆ ಎಸಗಿದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಗುನಾತ್ ಗ್ರಾಮದ 37 ವರ್ಷದ ದತ್ತಾತ್ರೇಯ ರಾಮದಾಸ್ ಗಡೆ ಎಂಬಾತನನ್ನು 75 ಗಂಟೆ ಒಳಗಡೆಗೆ ಬಂಧಿಸಿದ್ದಾರೆ. ಅವನೇನ್ ಮಾಡಿದ್ದ ಅಂದ್ರೆ ಕಬ್ಬಿನ ಗದ್ದೆಯಲ್ಲಿ ತಲೆಮರೆಸ್ಕೊಂಡ್ಬಿಟ್ಟಿದ್ದ, ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ನೀರು ಊಟ ಬೇಕು ಅಂತೇಳಿ ಫ್ರೆಂಡಿಗೆ ಹೇಳಿದಾನೆ. ಫ್ರೆಂಡ್ ಹೋಗ್ಬಿಟ್ಟು ಪೊಲೀಸರಿಗೆ ಹೇಳಿದ್ದಾರೆ. ಪೊಲೀಸರು ಬಂದು ಡ್ರೋನ್ ಕ್ಯಾಮ್ರಾ ಶ್ವಾನದೊಳಗಡೆಗೆ ಹುಡುಕಿ ಎತ್ಕೊಂಡು ಬಂದಿದ್ದಾರೆ. ಫಸ್ಟ್ ಪಾಯಿಂಟು ಅವ್ನ ಕರ್ಕೊಂಬಂದಿದ್ದೆ ತಪ್ಪು. ಕಬ್ಬಿನ ಗದ್ದೆ ಅಲ್ಲೇ ಹೊಡೆದ್ಬಿಟ್ಟು ಬಿಸಾಕ್ಬೇಕಾಗಿತ್ತು. ಬಿಸಾಕ್ಬಿಟ್ಟು ಕಬ್ಬಿಗೆ ಒಳ್ಳೆ ಬೆಂಕಿ ಹಚ್ಚಕ್ಕೆ ತಾತನ ಮನೆದ ಯಾರ್ದೋ ರೈತಂದು ಅಲ್ಲೇ ಬಿಟ್ಟುಬಿಟ್ಟು ಒಂಚೂರು ಮಣ್ಣಿಗೆ ಹಾಕ್ಬಿಟ್ಟು ಊತ್ಬಿಟ್ಟು ಬಂದಿದ್ದಿದ್ರೆ ಒಂಚೂರು ಗೊಬ್ಬರ ಆಗ್ತಿತ್ತು. ಒಳ್ಳೆ ಫಲ ಗೊಬ್ಬರ ಆಗ್ತಿತ್ತು. ಅವ್ನು ಕರ್ಕೊಂಬಂದಿದ್ದೆ ಫಸ್ಟ್ ತಪ್ಪು ನನ್ನ ಪ್ರಕಾರದಲ್ಲಿ. ಇವನ್ದಿದೆಯಲ್ಲ ಮಲ್ಲಿಕ್ ಶಬಾಜ್ ಹುಮಾಯೂನ್ ರಜಾದೇವ್, ಇಷ್ಟುದ್ದ ಹೆಸರಿಟ್ಕೊಳ್ಳೋ ಬದಲು ನಡ್ಕೊಂಡು ಇಂಡಿಯಾಗೆ ಬಂದ್ಬಿಡ್ಬೋದಾಗಿತ್ತು. ಅವನು ಅಷ್ಟುದ್ದ ಇಟ್ಕೊಳ್ಳ, ಅವನ ಹೆಸರು ನೋಡಿದ್ರೆ ಸಾಕು, ಅಷ್ಟು ಉದ್ದ ಇದೆ. ಅದರ ಬದ್ದು ಸುಮ್ಮನೆ ಹಂಗೆ ನಡ್ಕೊಂಡು ಬಂದ್ಬಿಡ್ಬೇಕು. ಮುಸ್ಲಿಂ ಹೆಸರು ಇದೆ ಸರ್, ಹಿಂದೂ ಹೆಸರು ಯಾವ್ದೋ ಲೋಕಲ್ ಇದ್ದಂಗಿದೆ ರೀ. ತರಲೆ ಸುಮ್ಮನೆ ಯಾರೋ ಹೆಸರು ಹೇಳ್ದಂಗಿದೆ. ಬರುತ್ತೆ ನಾಳೆ ನಾಳಿದ್ರಲ್ಲಿ ಅಲ್ಲೇ ಎಲ್ಲ ತಗಲಾಕಂಡ ಅಂತ. ಇನ್ನು ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ವಿಧಾನಸಭೆ ಅಧಿವೇಶನದಲ್ಲಿ ಸಿಎಂ ರೇಖಾ ಗುಪ್ತಾ ಅವರು ಸಾರ್ವಜನಿಕ ಆರೋಗ್ಯ ಸೇವೆಗಳ ಕುರಿತು ಸಿಎಜಿ ವರದಿಯನ್ನು ಮಂಡಿಸಿದ್ರು. ಕೋವಿಡ್ ನಿರ್ವಹಣೆಯಲ್ಲಿ ಕಳಪೆ ನಿರ್ವಹಣೆ ಆಗಿದೆ, ಟೆಂಡರ್ಗಿಂತ ವೆಚ್ಚ ಹೆಚ್ಚಾಗಿದೆ, ಮೊಹಲ್ಲಾ ಚಿಕಿತ್ಸಾಲಯದಲ್ಲಿ ಶೌಚಾಲಯ ಇರಲಿಲ್ಲ ಅಂತೆಲ್ಲ ವರದಿಯನ್ನು ಕೊಟ್ಟಿದ್ದಾರೆ. ವರದಿ ಮೊದಲೇ ಸೋರಿಕೆಯಾಗಿತ್ತು ಅಂತ ವಿಪಕ್ಷ ನಾಯಕಿ ಅತಿಶಿ ಕಿಡಿಕಾರಿದ್ದಾರೆ. ಈ ಮಧ್ಯೆ ದೆಹಲಿಯ ಕೆಲ ಮುಸ್ಲಿಂ ಪ್ರದೇಶಗಳ ಹೆಸರನ್ನು ಬದಲಿಸೋಕೆ ಬಿಜೆಪಿ ಸರ್ಕಾರ ಪ್ರಸ್ತಾಪ ಇಟ್ಟಿದೆ. ಈಗ ಸೋರಿಕೆ ಆಗಿರ್ಬೋದು, ಆದ್ರೇನು ವರದಿಲಿರೋ ಸರಿನಾ ತಪ್ಪ ಅಂತ ಹೇಳಿ ಹೇಳಿ. ನೀವು ಟಿಪಿಕಲ್ ಕಂಟ್ರಿ ಪ್ರೊಫೆಷನಲ್ ಪಾಲಿಟಿಷಿಯನ್ಸ್ ತರ ಆಡಿದ್ದಕ್ಕೆ ಈ ಪರಿಸ್ಥಿತಿ ಬಂದಿದ್ದು ನಿಮಗೆ. ಅವತ್ತಿಂದ ಹೇಳ್ತಿದ್ದೆ ನಾನು, ಆಪ್ ಅನ್ನೋ ಪಕ್ಷ ರಾಜಕೀಯ ಪಕ್ಷ ಅಲ್ಲ, ಅದೊಂದು ಮೂಮೆಂಟ್ ಆಗಿರಬೇಕಾಗಿದ್ದನ್ನ ಒಂದು ರಾಜಕೀಯ ಪಕ್ಷವಾಗಿ ಟರ್ನ್ ಮಾಡಿ ಭ್ರಷ್ಟತೆಯನ್ನು ಡಿಫೆಂಡ್ ಮಾಡ್ಕೊಳ್ಳುವಂತಹ ಅಯೋಗ್ಯ ಪರಿಸ್ಥಿತಿಗೆ ಬಂದಾಗ ನಿಮ್ಮ ಜನ ಸೋಲಿಸ್ದೇನು ಹಾರಾಕ್ಬೇಕಾಗಿತ್ತ ನಿಮಗೆ? ಜನ ಆಕ್ಚುಲಿ ತಲೆ ಮೇಲೆ ಇಟ್ಕೊಂಡು ಮೆರೆದ್ರು ಸರ್ ಇವರನ್ನ. ಹೆಂಗಿರಬೇಕಿತ್ತು ನೀವುಗಳು? ಒಂದು ಚಳುವಳಿಯನ್ನು ಒಬ್ಬರು ಹೊಳಿಲಿಲ್ಲ. ಇದು ನಮ್ಮ ಮೂಲ ಪ್ಲಾಟ್ಫಾರ್ಮೇ ನಾವು ಅಧಿಕಾರಕ್ಕೆ ಬಂದಿರೋದು ಭ್ರಷ್ಟತೆ ಮತ್ತು ಇದ್ರ ವಿಚಾರದಲ್ಲಿ. ಒಬ್ಬರು ಹೊಳಿಲಿಲ್ಲ, ಇನ್ಕ್ಲೂಡಿಂಗ್ ಅರವಿಂದ್ ಕೇಜ್ರಿವಾಲ್ಗೆ. ನಾನು ಅರವಿಂದ್ ಕೇಜ್ರಿವಾಲ್ ದುಡ್ಡು ಮಾಡಿದ್ದಾರೆ ಅಂತ ಹೇಳಿಲ್ಲ, ಆ ಸರ್ಕಾರವನ್ನು ಆ ಸ್ಥಿತಿಗೆ ತಂದು ನಿಲ್ಲಿಸಿದ್ರಲ್ಲ, ಒಬ್ಬರು ಹೊಳಿಲಿಲ್ವಾ? ನಾವು ಬಂದಿರೋದೇ ಅದರ ಹೆಸರಿನಲ್ಲಿ ಅಂತ. ಈಗ ಒಮ್ಮ ಮೇಡಮ್ಮು ಏನು ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಆಡೋದು ನೋಡಬೇಕು. ಈಗ ಮೇಡಮ್ಮು ಯಾರು ನಂಬಲ್ಲ ನಿಮ್ಮನ್ನು. ನೆಕ್ಸ್ಟ್ ಪಂಜಾಬ್ ಉಳಿಸ್ಕೊಳ್ಳಿ, ಆಮೇಲೆ ನೋಡೋಣ.
ಇಲ್ಲಿ ಡಿ ಕೆ ಬರ್ತಾರೆ ಅಂತವಲ್ಲ, ಇಲ್ಲಿ ನಮ್ಮ BJP ನಾವು ಇಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಬರ್ತವೆ? BJP-ನಲ್ಲಿರೋ ಹೋಗ್ತವೆ, ನೋಡ್ತಾ ಇರಿ. ಕಾಂಗ್ರೆಸ್ಸಿಗೆ ಬರೋದಿರಲಿ, ಹಿಡ್ಕೊಳ್ಳಿ ಫಸ್ಟ್ ಇರೋವನ್ನ ಭದ್ರವಾಗಿ, ಆಮೇಲೆ ನೋಡೋಣ. ಎಸ್. ಆಂಧ್ರ ತೆಲಂಗಾಣದಲ್ಲಿ ಮರಣ ಮೃದಂಗ ಬಾರಿಸಿರುವ ಡೆಡ್ಲಿ ಹಕ್ಕಿ ಜ್ವರ ರಾಜ್ಯಕ್ಕೂ ಕೂಡ ಕಾಲಿಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ಡ್ ಫ್ಲೂಗೆ ಕಾರಣವಾಗುವ H5N1 ವೈರಸ್ ಇರೋದು ದೃಢವಾಗಿದೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿ ತುರ್ತು ಸಭೆಯನ್ನ ನಡೆಸಿದ್ರು. ಗ್ರಾಮದ ಸುತ್ತಲೂ ಕೂಡ ಕಟ್ಟೆಚ್ಚರ ವಹಿಸಿ ಕೋಳಿಗಳ ಸಾಗಾಣಿಕೆ ಬಂಧನ ಮಾಡಿತು. ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಪತ್ತೆ ಹಿನ್ನೆಲೆಯಲ್ಲಿ 2ನೇ ದಿನವೂ ಕೂಡ ಸೋಡಿಯಂ ದ್ರಾವಣ ಹೈಡ್ರೋಕ್ಲೋರೈಡ್ ಸಿಂಪಡಣೆಯನ್ನು ಮಾಡಿದ್ರು. JCB ಮೂಲಕ ಗ್ರಾಮದ ಚರಂಡಿಗಳ ಸ್ವಚ್ಛತಾ ಕಾರ್ಯ ಕೂಡ ಮಾಡಿದ್ರು. ಇನ್ನು ವರದಹಳ್ಳಿಯ ಎಲ್ಲಾ ಕೋಳಿಗಳನ್ನು ಹಿಡಿಯಲೇಬೇಕು ಅಂತ DC ರವೀಂದ್ರ ಅವರು ಖಡಕ್ ಸೂಚನೆ ಕೊಟ್ಟರು. ಅದೆಷ್ಟು ಕೋಳಿಗಳನ್ನು ಎಲ್ಲಿ ಆಚೆ ಸಾಗಿಸಿದ್ರು ಯಾರಿಗೂ ಗೊತ್ತು. ಅಧಿಕಾರಿಗಳು ಮನೆ ಮನೆಗೆ ಹೋಗಿ 100 ಕೋಳಿಗಳನ್ನು ಹಿಡಿದಿದ್ದಾರೆ. ಅಧಿಕಾರಿಗಳು ಇದು ಬೇರೆ ಕೆಲಸ ಮಾಡಿದ್ರ. 300ಕ್ಕೂ ಹೆಚ್ಚು ಕೋಳಿಗಳನ್ನು JCB ಮೂಲಕ ಮಣ್ಣು ಮಾಡಿದ್ದಾರೆ. ರಾಜ್ಯದಲ್ಲಿ ನಾಳಿಂದ ದ್ವಿತೀಯ PUCಯ ಪರೀಕ್ಷೆ ಆರಂಭವಾಗಲಿದೆ. ಮಾರ್ಚ್ 20ರವರೆಗೂ ಪರೀಕ್ಷೆ ನಡೆಯುತ್ತೆ. 1171 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 7,13,862 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ. ಪರೀಕ್ಷಾ ಅಕ್ರಮ ತಡೆಗೆ ಮೊದಲ ಬಾರಿಗೆ ದ್ವಿತೀಯ PUC ಎಕ್ಸಾಮ್ಗೂ ಕೂಡ ವೆಬ್ಕಾಸ್ಟಿಂಗ್ ಅನ್ನು ತರಲಾಗಿದೆ. ಈ ಮಧ್ಯೆ ಶಾಲೆಗೆ 1ನೇ ತರಗತಿಗೆ ದಾಖಲಾಗುವ ಮಕ್ಕಳ ವಯಸ್ಸು ಕಡಿಮೆ ಮಾಡಬೇಡಿ, ಪೋಷಕರು ನಕಲಿ ಜನನ ಪ್ರಮಾಣ ಪತ್ರ ಮಾಡಿಸ್ತಾ ಇದ್ದಾರೆ, ಶಿಕ್ಷಣ ಇಲಾಖೆ ಅಗತ್ಯ ಕ್ರಮ ತೆಗೆದುಕೊಳ್ಬೇಕು ಅಂತ ಖಾಸಗಿ ಶಾಲೆಗಳು ಸಿಎಂಗೆ ಮನವಿ ಇಟ್ಟಿದ್ದಾರೆ. ಮಂಡ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅವಾಚ್ಯ ಪದಗಳಿಂದ ನಿಂದಿಸಿದ್ದಕ್ಕೆ ಗ್ರಾಮಸ್ಥರು ಬೈಕ್ಗೆನೆ ಬೆಂಕಿ ಹಚ್ಚಿಬಿಟ್ಟಿದ್ದಾರಂತೆ. ನಾಗಮಂಗಲ ತಾಲೂಕಿನ ಗೆಜ್ಜೆ ಹೊಸಳ್ಳಿ ಗ್ರಾಮದ ಸುನೀಲ್ ಎಂಬ ಯುವಕ ಟ್ರ್ಯಾಕ್ಟರ್ಗಾಗಿ ಶ್ರೀರಾಮ್ ಫೈನಾನ್ಸ್ನಲ್ಲಿ 2.5 ಲಕ್ಷ ರೂಪಾಯಿ ಸಾಲ ಪಡ್ಕೊಂಡಿದ್ರಂತೆ. 4 ತಿಂಗಳಿಂದ ಕಂತೆ ಪಾವತಿ ಮಾಡಿರಲಿಲ್ಲ. ನಿನ್ನೆ ಮನೆಗೆ ಬಂದಿದ್ದಾರೆ ಶ್ರೀರಾಮ್ ಫೈನಾನ್ಸ್ ಸಿಬ್ಬಂದಿ. ಅವಾಚ್ಯ ಶಬ್ದಗಳಿಂದ ಯುವಕನ ಕುಟುಂಬಸ್ಥರನ್ನು ನೆನೆಸಿದಾನಂತೆ. ಲಕ್ಷ್ಮಣ್ ಎಂಬಾತನ ಮೇಲೆ ಹಲ್ಲೆ ನಡೆಸಿದಾನಂತೆ. ಸೊ ಈ ವೇಳೆ ರೊಚ್ಚಿಗೆದ್ದ ಗ್ರಾಮಸ್ಥರು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಿ ಬೈಕ್ಗೆ ಬೆಂಕಿ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೈಕ್ ಕಳ್ಳತನದಲ್ಲೇ ಸೆಂಚುರಿ ಬಾರಿಸಿದ ಖತರ್ನಾಕ್ ಕದಿಮನನ್ನ ಬೆಂಗಳೂರಿನ KR ಪುರಂ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಆಂಧ್ರಪ್ರದೇಶದ ಬಂಗಾರುಪಾಳ್ಯಂ ನಿವಾಸಿ ಪ್ರಸಾದ್ ಬಾಬು ಬಂಧಿತ ಆರೋಪಿ. 3 ವರ್ಷದಲ್ಲಿ ಬರೋಬ್ಬರಿ 100 ಬೈಕ್ಗಳನ್ನು ಕದ್ದಿದ್ದಾನೆ. ಬಂದ ದಿನವೇ ಬೈಕ್ ಕದ್ದು ಅದೇ ಬೈಕ್ನಲ್ಲಿ ಊರಿಗೆ ಎಸ್ಕೇಪ್ ಆಗ್ತಾ ಇದ್ದ. 15-20 ಸಾವಿರಕ್ಕೆ ಆಂಧ್ರದಲ್ಲಿ ಮಾರಾಟ ಮಾಡಿ ಬಂದ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಿದ್ದಂತೆ. ಖತರ್ನಾಕ್ ಬೈಕ್ಗಳನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ. 20 ರಾಯಲ್ ಎನ್ಫೀಲ್ಡ್, 30 ಪಲ್ಸರ್, 40 ಹೋಂಡಾ ಆಕ್ಟಿವಾ ಸೇರಿದಂತೆ ಸುಮಾರು 1.45 ಕೋಟಿಯಷ್ಟು ಮೌಲ್ಯದ 100 ಬೈಕ್ಗಳನ್ನು KR ಪುರಂ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.